ಹೊರಟೋಗು. ಈ ಮನೆಯಿಂದ ದೂರ ಹೊರಟೋಗು. ಈ ಒಡವೆನೆಲ್ಲ ತಗೊಂಡು ಸುಮ್ನೆ ಎಲ್ಲಾದ್ರೂ ಹೊರಟೋಗು. ಬೇಕು ಅಂದ್ರೆ ಕೇಳು, ಇನ್ನೂ ಒಡವೆ ತಂದ್ಕೊಡ್ತೀನಿ. ಆದ್ರೆ ನೀನು ಮಾತ್ರ ಹೊರಟು ಹೋಗು. ಈ ಮನೆಯಿಂದ ಹೊರಟು ಹೋಗು. ಈ ಮನೆಗೆ ಮತ್ತೆ ಬರೋಕ್ಕಾಗದೇ ಇರೋಷ್ಟು ದೂರ ಹೊರಟೋಗು. ಬೆಳಗಾಗೋ ಹೊತ್ತಿಗೆ ಇನ್ನೂ ನೀನ್ ಈ ಮನೇಲೇ ಇದ್ರೆ ನನ್ನ ಜೀವನನೇ ಮುಗಿದು ಹೋಗುತ್ತೆ. ನಾನು ಜೀವಂತವಾಗಿರ್ಬೇಕು ಅಂದ್ರೆ ತಕ್ಷಣ ನೀನ್ ಹೊರಟು ಹೋಗು. ಬೋರಮ್ಮ, ಅಮ್ಮವ್ರೆ, ಈ ಒಡವೆನೆಲ್ಲ ಗಂಟು ಕಟ್ಟಿ ಅವಳು ಕೈಲಿಡು. ಕಟ್ಟಿಸ್ಕೊಳ್ದೆ ಇಲ್ಲಿಂದ ಹೋದ್ರೆ ನಮ್ಮೆಲ್ಲರೂ ಹೆಣನು ನೀನ್ ನೋಡ್ಬೇಕಾಗುತ್ತೆ. ನಾನು ಜೀವಂತವಾಗಿರ್ಬೇಕು ಅಂದ್ರೆ ತಕ್ಷಣ ನೀನ್ ಹೊರಟು ಹೋಗು.
ಇರೋದ್ರಿಂದ ಸಂತೋಷ ಪಡೋರ್ಗಿಂತ ದುಃಖ ಪಡೋರೇ ಹೆಚ್ಚಾಗಿದ್ದಾರೆ. ನಾನಿಲ್ಲಿದ್ದು ಯಾರ ಸಾವಿಗೂ ಕಾರಣ ಆಗ್ಬಾರ್ದು. ಅದಕ್ಕೆ ಹೊರಟೋಗ್ತಿದ್ದೀನಿ. ಕೃಷ್ಣ, ನಾನ್ ಮಾಡ್ತಿರೋದು ಒಳ್ಳೆ ಕೆಲ್ಸನೇ ತಾನೆ. ನಿಲ್ಲು. ಏನಮ್ಮ ಹೊರಟೋಗ್ತಿದ್ಯಾ? ಈ ಮನೇಲಿ ಇರೋಕಾಗ್ದೆ, ಈ ಮನೇಲಿ ಕಾಟ ತಡಿಲಾರ್ದೆ ಹೊರಟೋಗ್ತಾ ಇದೀಯಮ್ಮ. ಈ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದು ನಿನ್ನ ನಿರ್ಧಾರ ಅಲ್ವಲ್ಲಮ್ಮ. ಹಾಗಿರುವಾಗ ಈ ಮನೆಯಿಂದ ಹೊರಟೋಗ್ಬೇಕು ಅನ್ನೋ ನಿರ್ಧಾರನ ನೀನ್ ಹೇಗ್ ತಗೊಂತೀಯ? ನೋಡಮ್ಮ, ನಿನ್ನ ಪರಿಸ್ಥಿತಿನ, ನಿನ್ನ ನೋವನ್ನ ನಾನು ಅರ್ಥ ಮಾಡ್ಕೋಬಲ್ಲೆ. ಆದ್ರೆ ನೀನ್ ಹೀಗೆ ಹೊರಟೋಗೋದು ಒಳ್ಳೇದಲ್ಲಮ್ಮ. ಆದ್ರೂ ಕೂಡ ಹೋಗ್ಲೇಬೇಕು ಅಂತ್ಯಾ? ನಿನ್ನಿಷ್ಟ. ದೈವಲೀಲೆಯಿಂದ ನಡೆದಿರೋ ನಿನ್ ಮದುವೆನ ನಾನು ಅಖಿಲ್ ಗೌರವಿಸಿದೀವಿ. ನಿನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡ್ಬಂದ್ವಿ. ನಿನ್ನ ಸ್ಥಾನ, ನಿನ್ನ ಗೌರವ ನಿನಗ್ ಸಿಕ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೂ ನಾನು ಹೋಗ್ತೀನಿ ಅಂದ್ರೆ ನಿನ್ನಿಷ್ಟನಮ್ಮ. ಈಗ ನಿನ್ ಮನೆಯಿಂದ ಹೊರಗಡೆ ಹೋಗ್ಬಿಟ್ರೆ ನಿನಗ್ ನ್ಯಾಯ ಕೊಡಿಸ್ಬೇಕು ಅಂತಿರೋ ನನಗೆ, ಅಖಿಲ್ಗೆ ನೀನ್ ಅನ್ಯಾಯ ಮಾಡ್ದಾಗತ್ತೆ. ಆದ್ರೂ ನಾನು ಹೋಗ್ಲೇಬೇಕು ಅಂದ್ರೆ ನಿನ್ನಿಷ್ಟನಮ್ಮ. ನೀನು ಮನೆಯಿಂದ ಹೊರಗೆ ಹೋಗ್ತಾ ನಿನ್ ಜೊತೆಯಲ್ಲಿ ನಮ್ಮ ಮನೆ ಮರ್ಯಾದೆನೂ ತಗೊಂಡು ಹೋಗ್ತಿದ್ಯಾ ಅನ್ನೋ ವಿಷಯ ಮರಿಬೇಡಮ್ಮ. ನೀನು ಮನೆಯಿಂದ ಕಾಲ್ ಹೊರಗಡೆ ಇಡ್ತಿರೋ ಹಾಗೆ ನಮ್ಮ ಗೌರವ ಪ್ರತಿಷ್ಠೆ ಬೀದಿಗೆ ಬೀಳುತ್ತೆ ಅನ್ನೋ ವಿಷಯ ಮರಿಬೇಡಮ್ಮ. ಗೌರವ ಹೋಯ್ತು ಅಂದ್ರೆ ನನ್ನ ಪ್ರಾಣ ಹೋದಾಗ ನಾನು ಭಾವಿಸ್ತೀನಿ. ಆ ವಿಷಯನೂ ನೀನ್ ಮರಿಬೇಡಮ್ಮ. ಹಾ,
ಆದ್ರೂ ನೀನು ಹೋಗ್ಲೇಬೇಕು ಅಂದ್ರೆ ಕ್ಷಮಿಸ್ಬಿಡಿ ಮಾವ, ಕ್ಷಮಿಸ್ಬಿಡಿ. ನನ್ನಿಂದ ನಿಮ್ ಕುಟುಂಬದಲ್ಲಿ ಗಲಾಟೆ ಆಗ್ಬಾರ್ದು ಅಂತ, ನನ್ನಿಂದ ಯಾರು ಕಷ್ಟ ಪಡ್ಬಾರ್ದು ಅಂತ, ನನ್ನಿಂದ ಅಮ್ಮ ಶ್ಯಾಮ, ನನ್ನಿಂದ ಅಮ್ಮ ಶ್ಯಾಮ, ನೀನೇನು ಹೇಳ್ಬೇಕಾಗಿಲ್ಲ, ಎಲ್ಲ ನನಗ್ ಗೊತ್ತು. ನಡಿಯಮ್ಮ, ಒಳಗಡೆ ಹೋಗು. ಯಾಕೆಲ್ರೂ ಹಾಗೆ ನೋಡ್ತಿದ್ದೀರಾ? ಏನ್ ನಡೀತಿದೆ ಅಂತ ಅರ್ಥ ಆಗ್ಲಿಲ್ವಾ? ಹೊಸಲ್ ದಾಟಿ ಹೊರಗಡೆ ಹೋಗ್ತಿರೋ ಮರ್ಯಾದೆಯನ್ನು ನಿಲ್ಲಿಸಿ ಒಳಗ್ ಕರ್ಕೊಂಡ್ಬರ್ತಿದ್ದೀನಿ. ಬೆಳಗಾದ್ರೆ 4 ಜನರ ಮುಂದೆ ನಮ್ಮ ಕುಟುಂಬ ತಲೆ ದಗ್ಸಿ ನಿಲ್ಲುವಂತ ಪರಿಸ್ಥಿತಿ ಬರಬಾರ್ದು ಅಂತ ನನ್ನ ಕೈಯಲ್ಲಾದ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಮ್ಮ ಕಾರಣದಿಂದ ಮೋಸ ಆಗಿರೋ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮನೆ ಕರ್ಕೊಂಬಂದಿದ್ದೀನಿ. ಆದ್ರೂ ಆ ಹುಡುಗಿ ಅರ್ಧ ರಾತ್ರಿಲಿ ಮನೆ ಬಿಟ್ಟು ಹೋಗೋಕೆ ಸಿದ್ಧವಾಗಿದ್ಲು. ಅದಕ್ಕೆ ಕಾರಣ ಯಾರು? ಯಾರವಳನ್ನ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳಿದ್ದು? ಆದ್ರೂ ಯಾರ ಮಾತು ತೆಗೆದಾಗ್ದೆ ಅವಳು ಮನೆಯಿಂದ ಹೊರಗಡೆ ಹೋಗೋಕೆ ಸಿದ್ಧವಾಗಿದ್ಲು. ಈಗ ಈ ವಿಷಯ ಎಲ್ಲ ಸದ್ಯಕ್ಕೆ ಬೇಕಾಗಿಲ್ಲ. ಈ ಮನೆ ಹಿರಿಯನಾಗಿ ನಾನು ಹೇಳಬೇಕು ಅನ್ಕೊಂಡಿರೋದು ಒಂದೇ. ಹೊಸ ಜೀವನದ ಬಗ್ಗೆ ಬೆಟ್ಟದಷ್ಟು ಆಸೆಗಳನ್ನಿಟ್ಕೊಂಡು ಅತ್ತೆ ಮನೇಲಿ ಕಾಲಿಡೋ ಯಾವ ಹೆಣ್ಮಕ್ಳಾದ್ರೂ ಕೂಡ ಅರ್ಧ ರಾತ್ರಿಯಲ್ಲಿ ಮನೆಯಿಂದ ಹೊರಗಡೆ ಬಿದ್ರೆ ಆ ಪಾಪ ಆ ಅತ್ತೆ ಮನೆ ಪಾಲಿಗೆ ಶಾಪವಾಗಿ ಬದಲಾಗುತ್ತೆ. ಆ ವಂಶಕ್ಕೆ ದೊಡ್ಡ ಪಾತಕ ತರ ಸುತ್ತಕೊಳ್ಳುತ್ತೆ. ಅಂತ ಪರಿಸ್ಥಿತಿ ನಮ್ಮ ಮನೆಗೆ ಬರಬಾರ್ದು ಅಂದ್ರೆ ಶ್ಯಾಮ ಈ ಮನೆ ಬಿಟ್ಟು ಹೋಗ್ಬಾರ್ದು. ಈ ಮನೆ ಸೊಸೆಯಾಗಿ ನಮ್ಮನೇಲೇ ಇರಬೇಕು. ವೈದೇಹಿ ಐಶ್ವರ್ಯ ಜೊತೆ ಸಮವಾಗಿ
ಶ್ಯಾಮನೂ ಇರಬೇಕು. ಇದು ನನ್ನ ರಿಕ್ವೆಸ್ಟ್ ಅಲ್ಲ, ನನ್ನ ಆರ್ಡರ್. Yes, this is my order. ಇದಕ್ಕೆ ಒಪ್ಕೊಂಡವರು ಸೈಲೆಂಟ್ ಆಗಿ ಅವ್ರವ್ರ ರೂಮ್ಗೆ ಹೊರಟು ಹೋಗಿ. ಇದನ್ನ ವಿರೋಧ ಮಾಡೋರು ಯಾರಾದರೂ ಇದ್ರೆ ಹೇಳಿ. ಅವ್ರಿಗೆ ಏನ್ ಹೇಳ್ಬೇಕು, ಹೇಗೆ ಹೇಳ್ಬೇಕು, ಈಗಲೇ ಅರ್ಥ ಮಾಡಿಸ್ತೀನಿ. ಇನ್ನೊಂದ್ಸಲ ಈ ತರ ಪರಿಸ್ಥಿತಿ ಬರದೇ ಇರೋ ಹಾಗೆ ಸರಿಯಾಗಿ ಉತ್ತರ ಕೊಡ್ತೀನಿ. ಅಮ್ಮ ಶ್ಯಾಮ, ಇನ್ನು ನೀನು ನಿಶ್ಚಿಂತೆಯಾಗಿ ನಿನ್ನ ರೂಮ್ಗೆ ಹೋಗು. ಶ್ಯಾಮ, ನಾವು ಪ್ರೀತಿಸಿ ಮದುವೆ ಆದವರಲ್ಲ. ದೊಡ್ಡೋರು ನೋಡಿ ಮಾಡಿರೋ ಮದುವೆನೂ ಇದಲ್ಲ. ಮದುವೆ ಅನ್ನೋ ಪವಿತ್ರವಾದ ಕಾರ್ಯದ ಮೇಲಿರೋ ಗೌರವಕ್ಕೆ, ವಿವಾಹ ವ್ಯವಸ್ಥೆಗೆ ಕುಂದು ಬರಬಾರ್ದು ಅನ್ನೋ ಬಾಧ್ಯತೆಯಿಂದ ನಾವು ಮದುವೆ ಆದವರು. ಆ ಥರ ಇರುವಾಗ ಯಾರಿಂದನಾದರೂ ಕಷ್ಟ ಆಗ್ತಿದೆ ಅನ್ಸಿದ್ರೆ ಸಹಿಸ್ಕೋಬೇಕೇ ಹೊರತು ಬಾಧ್ಯತೆಯಿಂದ ದೂರ ಹೋಗೋ ಪ್ರಯತ್ನ ನಾವು ಮಾಡಬಾರ್ದು. ಬಾಧ್ಯತೆ ಅಂದ್ರೆ ಒಂದು ರೀತಿಲಿ ಭಾರನೇ ಇರ್ಬೋದು, ಆದ್ರೆ ಬಾಧ್ಯತೆಯನ್ನು ಫೀಲ್ ಇದ್ರೆ ಮಾತ್ರ ಎಂಥ ಭಾರ ಆದ್ರೂ ತುಂಬಾ ಹಗುರ ಅನ್ಸುತ್ತೆ. ಹಾಗೆ ಹಗುರ ಮಾಡ್ಕೊಳ್ಳೋ ಪ್ರಯತ್ನನ ನಾವು ಮಾಡಬೇಕು ಶ್ಯಾಮ. ನಾನು ಹೇಳ್ಬೇಕಂತಿದ್ದು ನಿಂಗೆ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಯ್ತು. ಥ್ಯಾಂಕ್ ಯು. ಕೃಷ್ಣ ನಿಮ್ ಕೈಯಿಂದ ನನಗೆ ಹೀಗೆ ಹೇಳಿಸ್ತಿದ್ದಾನೆ ಅಂತ ಅರ್ಥ ಆಗಿದೆ. ಇನ್ಯಾವತ್ತೂ ಇಂಥ ತಪ್ಪಾಗಲ್ಲ. ಗುಡ್, ವೆರಿ ಗುಡ್. ಕೃಷ್ಣ, ಆಕೆಲ್ಲವ್ರ ಅಮ್ಮನ ಮಾತಿಗೆ ಇಲ್ಲ ನಾಕಾಗ್ದೆ, ಅವ್ರಿಗೆ ನೋವು ಕೊಡೋದಕ್ಕೂ ಇಷ್ಟ ಇಲ್ದೆ ಇಲ್ಲಿಂದ ಹೊರಟು ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅಖಿಲ್ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅನ್ಸುತ್ತೆ. ಅದಕ್ಕೆ ಹಾಗೆ ಮಾತಾಡಿದ್ರು.
ಯಾವತ್ತು ನನ್ನಿಂದ ನನ್ನ ವರ್ತನೆಯಿಂದ ಮನೆಯವ್ರ ಮನಸ್ಸಿಗೆ ಕಷ್ಟ ಆಗದೆ ಇರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಈ ಒಡವೆನ ಈಗ್ಲೇ ಅಕ್ಕಿಲ್ಲ ಅವ್ರ ಅಮ್ಮಂಗೆ ಎಲ್ಲ ವಾಪಸ್ ಕೊಡ್ಬೇಕು. ಕೃಷ್ಣ 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 ನನ್ನ ಹುಡ್ಕೊಂಡು ನನ್ಗೋಸ್ಕರ ಬಂದ್ಯಾ? ಕೃಷ್ಣ ಎಲ್ಲಿದ್ಯಾ ಕೃಷ್ಣ? ಅಲ್ಲಿದ್ಯಾ? ಏನ್ ಕೃಷ್ಣ ಇದು? ಹಾಗ್ ಕಾಣಿಸಿ ಹೀಗ್ ಮಾಯ ಆಗ್ತಿದ್ಯಲ್ಲ, ಇದೆಲ್ಲ ನನ್ ಭ್ರಮೆನಾ? ನನ್ಗೋಸ್ಕರ ನನ್ನೇ ಹುಡ್ಕೊಂಡ್ ಬಂದೆ ಅಂತ ಎಷ್ಟು ಸಂತೋಷ ಪಟ್ಟಿದೆ ಗೊತ್ತಾ? ಆದ್ರೂ ನಿನ್ ವಿಗ್ರಹ ನನ್ ಕಣ್ಮುಂದೆ ಇಲ್ಲ ಅಂದ್ರೆ ಏನು? ನಿನ್ ರೂಪ ಯಾವತ್ತು ನನ್ ಕಣ್ಣಲ್ಲೇ ಇರತ್ತಲ್ಲ, ನಾನ್ ಕಣ್ ಮುಚ್ಕೊಂಡ್ರೆ ನೀನೇ ನನಗ್ ಕಾಣಿಸ್ತೀಯ. ಕೃಷ್ಣ ಕೃಷ್ಣ ಹರೇ ರಾಮ ರಾಮ ಹರೇ ಗೋವಿಂದ ಭಜರಿ. ಹೇ ಕೃಷ್ಣ ಕೃಷ್ಣ ಹರೇ ರಾಮ ರಾಮ ಹರೇ ಗೋವಿಂದ ಭಜರಿ. ಗೋಕುಲ ನಂದನ ಗೋಕುಲ ಪಾಲಕ ಜಗನ್ನಾಥ ಭಜರಿ. ಏನ್ರಿ ಏನ್ರಿ? ಹೊರಗಡೆ ಯಾರೋ ಹಾಡ್ ಹಾಡ್ತಿದ್ದಾರೆ.
ಅದು ರೂಪರಾಣಿ ಹಾಡಲ್ವಾ? ಹೌದು ಡ್ಯಾಡಿ. ಈ ರೂಪರಾಣಿ ಯಾವಾಗ ಬಂದ್ಲು? ಅದೇ ಅರ್ಥ ಆಗ್ತಿಲ್ಲ ಮಾವ. ನೆನ್ನೆ ನಿಮ್ ಜೊತೆಗೆ ರೂಪಾರಾಣಿಯವರು ಬರ್ಲಿಲ್ಲ ಅಲ್ವಾ? ಮತ್ತೆ ಈ ಹಾಡು ಯಾರು ಹಾಡ್ತಿದ್ದಾರೆ? ರೂಪರಾಣಿ ತರ ಹಾಡೋರು ಯಾರಾದ್ರೂ ಹಾಡ್ತಿರ್ಬೋದೇನೋ? ನೋ ವೇ ಅಣ್ಣ, ಸೇಮ್ ರೂಪರಾಣಿ ತರ ಹಾಡೋರು ಯಾರು ಇರಲ್ಲ. ಹಾಗಾದ್ರೆ ರೂಪರಾಣಿ ಹಾಡನ್ನ ಪಕ್ಕದಲ್ಲಿ ಯಾರಾದ್ರೂ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಕೇಳ್ತಿರ್ಬೇಕೇನೋ? ನೋ, ಆ ಹಾಡು ಅಕ್ಕಪಕ್ಕದಲ್ಲಿ ಎಲ್ಲಿಂದಾನೋ ಕೇಳ್ತಿಲ್ಲ, ನಮ್ ಲಾನಿಂದಾನೇ ಕೇಳಿಸ್ತಿದೆ. ಹಾಗಾದ್ರೆ ಇಲ್ಲಿ ಆ ಹಾಡನ್ನ ಯಾರು ಹಾಡ್ತಾ ಇದ್ದಾರೆ? ಬನ್ನಿ ನೋಡೋಣ. ಯದುಕುಲಭೂಷಣ ದೇವಕಿ ನಂದನ ಮುರಿಯಾಲಿಸು ರಾಧೆ ಗೋಪಾಲ ಭಕ್ತರ ಪಾಲಿಗೆ ಜಗದೋದ್ಧಾರಕ ಯಮುನಾ ತೀರದ ಭಕ್ತವತ್ಸಲ. ವಸಂತ, ಅದು ಬೇಕಿದೆ ನಿನ್ನ ಲಿಂಗನ. ಕೃಷ್ಣಯ್ಯನೆಂದರೆ ಕಾಪಾಡೋ ದೇವರು ಗೋವಿಂದ ಎನ್ನಲು ಎಷ್ಟೋ ಧೈರ್ಯವು. ಕೃಷ್ಣಯ್ಯನೆಂದರೆ ಕಾಪಾಡೋ ದೇವರು ಗೋವಿಂದ ಎನ್ನಲು ಎಷ್ಟೋ ಧೈರ್ಯವು. ಮಾಧವನೆಂದರೆ ಮನಕ್ಕೆ ಆನಂದವು. ನೀನೇ ನೀನೇ ರೂಪರಾಣಿ, ನೀನು ಇಲ್ಲಿ? ನೀನಿಲ್ಲೇ ಇರು, ಬರ್ಬೇಡ, ನಾನು ಈಗಲೇ ಬರ್ತೀನಿ. ನೀನಿಷ್ಟು ಬೆಳಗ್ಗೆ ಎಲ್ಲಿ ಹಾಡೋದಂದ್ರೆ? ಹಾಡೋದಕ್ಕೆ ಅಂತಾನೆ ಬಂದಿದ್ದಾಳೆ ಅತ್ಗೆ. ಆದ್ರೆ ನೀವ್ ಯಾವಾಗ ಬಂದ್ರಿ? ಅದು ರಾತ್ರಿ ಲೇಟಾಗಿ ಬಂದ್ವಿ ಅತ್ಗೆ. ರಾತ್ರಿನೇ ಬಂದ್ರಾ? ಹೌದು ಅತ್ಗೆ, ಆ ಟೈಮಲ್ಲಿ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಯಾಕೆ ಅನ್ಕೊಂಡು ಹೇಗೂ ಗೊತ್ತಿರೋ ಜಾಗ ಅಲ್ವಾ ಅಂತ ಔಟ್ ಹೌಸಲ್ಲೇ ಇದ್ವಿ. ಹೌದು, ಅಷ್ಟ ರಾತ್ರಿಯಲ್ಲಿ ಬರೋ ಅವಶ್ಯಕತೆ ಏನಿತ್ತು? ಬೆಳಗಾದ್ಮೇಲೆ ಬರ್ಬೋದಿತ್ತಲ್ಲ. ಬೆಳಿಗ್ಗೆನೆ ಬರ್ಬೇಕು ಅನ್ಕೊಂಡಿದ್ವಿ ಐಶ್ವರ್ಯ,
ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಪ್ರಾರ್ಥನೆ ಈಡೇರುತ್ತೆ ಅಂತಾರಲ್ಲ, ಅದಕ್ಕೆ ರಾತ್ರಿನೇ ಬಂದ್ಬಿಟ್ವಿ. ಯಾವುದೋ ಪರಿಸ್ಥಿತಿಲಿ ಮದ್ವೆ ಹಾಗೆ ನಡೆದು ಹೋಗಿದ್ದಕ್ಕೆ ನಿಮ್ಮೆಲ್ಲರೂ ಮನ್ಸಿಗೂ ತುಂಬಾ ನೋವಾಗಿರುತ್ತಲ್ವಾ? ಮುಖ್ಯವಾಗಿ ನನ್ನ ಅತ್ತಿಗೆ ಮನ್ಸು ಖಂಡಿತ ತುಂಬಾನೇ ನೊಂದು ಹೋಗಿರುತ್ತೆ. ಆ ನೋವು ಆದಷ್ಟು ಬೇಗ ಕಡಿಮೆ ಆಗ್ಲಿ ಅಂತ ಬ್ರಹ್ಮ ಮುಹೂರ್ತದಲ್ಲಿ ಪ್ರಾರ್ಥನೆ ಮಾಡ್ಕೋತಿದ್ಲು ನನ್ ಮಗಳು ರೂಪಾರಾಣಿ. ಅದಕ್ಕೆ ಹಾಗಂದ್ಕೊಂಡ ತಕ್ಷಣ ಹೊರಟು ಬಂದ್ಬಿಟ್ವಿ. ಬ್ರಹ್ಮ ಮುಹೂರ್ತದಲ್ಲೇ ಎದ್ವಿ. ನಿಮ್ ನೋವು ಕಡಿಮೆ ಆಗ್ಲಿ ಅಂತ ನಿಮ್ ಮನೆ ದೇವರಾಗಿರೋ ಆ ಕೃಷ್ಣನ್ಗೆ ಪ್ರಾರ್ಥನೆ ಮಾಡಿದ್ವಿ. ಆ ಪ್ರಾರ್ಥನೆ ಆದ್ಮೇಲೆನೆ ರೂಪಾರಾಣಿ ಹಾಡೋದಕ್ ಶುರು ಮಾಡಿದ್ಲು. ಪಾಪ ಅವಳ ಹಾಡಿಂದ ನಿಮ್ಮೆಲ್ರ ನಿದ್ದೆ ಹಾಳಾಯ್ತು ಅನ್ಸತ್ತೆ. ಕ್ಷಮಿಸ್ಬಿಡಿ ಅತ್ಗೆ. ಛೇ, ಏನ್ ಹೇಳ್ತಿದ್ದೀರಾ ಅತ್ಗೆ? ನಮ್ ಕುಟುಂಬದ ಮೇಲಿರೋ ಪ್ರೀತಿಗೆ ನಮ್ ನೋವು ಕಡಿಮೆ ಆಗ್ಲಿ ಅಂತ ನೀವಿಬ್ರು ದೊಡ್ಡ ಮನ್ಸಿಂದ ಪ್ರಾರ್ಥನೆ ಮಾಡ್ತಿರೋವಾಗ ಈ ತರ ಮಾತಾಡ್ತಿರಲ್ಲ. ನೀವ್ ಮಾಡೋ ಈ ಪ್ರಾರ್ಥನೆಯಿಂದಾನೇ ಈಗ ನಮ್ಗೆ ಧೈರ್ಯ ಕೊಡೋದು. ಸರಿ ಬಿಡಿ, ಒಳಗ್ ಹೋಗೋಣ ಬನ್ನಿ. ನಾವು ಒಂದನ್ಕೊಂಡ್ರೆ ದೈವ ಇನ್ನೊಂದು ಬಗೆಯುತ್ತೆ ಅಂತಾರೆ. ಅಖಿಲ್ಗೂನು ಶ್ಯಾಮನ್ಗೂ ಮದುವೆ ಆಗ್ಬೇಕು ಅಂತ ಆ ದೇವ್ರ ನಿರ್ಧಾರ ಮಾಡಿರೋದು. ಮದುವೆನೂ ಆಗೋಯ್ತು. ದೇವ್ರ ನಿರ್ಧಾರಕ್ಕೆ ತಲೆ ತಗ್ಸೋದ್ ಬಿಟ್ಟು ಹೀಗ್ ನೋವು ಪಡ್ತಾ ಕೂತಿರೋದ್ರಿಂದ ಏನ್ ಪ್ರಯೋಜನ ಗೌರಮ್ಮ? ನಾನು ಎಷ್ಟೇ ಹೇಳಿದ್ರು ನಿಮ್ಮ ಅತ್ತಿಗೆಗೆ ಅರ್ಥನೇ ಆಗ್ತಿಲ್ಲ. ನೀನಾದ್ರೂ ಹೇಳು. ಆದ್ರೆ ಅಣ್ಣ, ಈಗ ನಡೆದಿರೋದು ಸಣ್ಣ ವಿಷಯ ಅಲ್ವಲ್ಲ. ಶ್ಯಾಮ ತನ್ನ ಸೊಸೆ ಅನ್ನೋ ವಿಷಯನ ಒಪ್ಕೊಳ್ಳೋದು ಅತ್ತಿಗೆಗೆ ಕಷ್ಟನೇ ತಾನೇ. ನಮ್ಮನೇಲಿ ಕೆಲಸ ಮಾಡೋ ಕೆಲ್ಸದ ಹುಡುಗಿ ಕೋಟ್ಯಾಧಿಪತಿ ಅವ್ರ ಮನೆಗೆ ಸೊಸೆ ಆಗಿದ್ದಾಳೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದು ಯಾರಿಗಾದ್ರೂ ಕಷ್ಟನೇ ಅಲ್ವಾ ಅಣ್ಣ? ನೀವ್ ಮಾತ್ರ ನನ್ನ ನೋವನ್ನ ಅರ್ಥ ಮಾಡ್ಕೊಂಡಿರೋದು ಅದ್ಕೆ. ನಿಮ್ ನೋವನ್ನ ಅರ್ಥ ಮಾಡ್ಕೊಳ್ದೆ ಹೇಗಿರ್ಲಿ ಅದ್ಕೆ, ಆದ್ರೆ ನೀವು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ? ಅಣ್ಣ ಯಾಕೆ ಹಾಗೆ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗ ನಾನೇನು ಅರ್ಥ ಮಾಡ್ಕೊಳ್ಳಲ್ಲ.